ಚಾನಲ್. ಇವತ್ತು ಮೊನ್ನೆ ಮದುವೆ ಆಯ್ತಲ್ವಾ, ಮೆಹಂದಿ ಆಮೇಲೆ ಮದುವೆ ವಿಡಿಯೋಸ್ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಸೊ ಅವ್ರದ್ದು ಇವತ್ತು ರಿಸೆಪ್ಷನ್ ಇದೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಹೆಬ್ರಿಯಲ್ಲಿ ಇರುವಂಥದ್ದು, ಹೆಬ್ರಿಯಲ್ಲಿ ಒಂದು ಹಾಲ್ನಲ್ಲಿ ರಿಸೆಪ್ಷನ್ ಇದೆ. ಹುಡುಗನ ಮನೆ ಕೂಡ ಹೆಬ್ರಿಯಲ್ಲೇ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ನಮಗೆ ಕಾರ್ಕಳಕ್ಕೆ ಹೋಗಿ ಅಲ್ಲಿಂದ ಹೋಗ್ಬೇಕಾಗತ್ತೆ. ಆಮೇಲೆ ಇನ್ನು ಸ್ವಲ್ಪ ಬೇರೆ ಕೆಲಸ ಇತ್ತು, ಹಾಗಾಗಿ 2 ಕೆಲಸನ ಒಟ್ಟಿಗೆ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನಾನು ಆಮೇಲೆ ನನ್ನ ಹಸ್ಬೆಂಡ್ ಹಾಗೆ ಮಗಳು 3 ಜನ ಹೋಗ್ತಾ ಇದೀವಿ. ಮಗ ಬರ್ತಾ ಇಲ್ಲ, ಅವನಿಗೆ ಎಕ್ಸಾಮ್ ನಡೀತಾ ಇದೆ. ಸೊ ಇವತ್ತು ಎಕ್ಸಾಮ್ ಇರೋದ್ರಿಂದ ಅವನು ಬರ್ತಾ ಇಲ್ಲ, ನಾವು 3 ಜನ ಹೋಗ್ತಾ ಇದ್ದೀವಿ. ಹೋಗುವಂತ ಪ್ಲಾನ್ ಇರಲಿಲ್ಲ ಇವತ್ತು ನಮ್ದು, ಅಂದ್ರೆ ಇವತ್ತು ನಮ್ದು ಆನಿವರ್ಸರಿ. ಸೊ ಅಂದ್ರೆ ರಿಸೆಪ್ಷನ್ಗೆ ಹೋಗುವಂತ ಪ್ಲಾನ್ ಇರಲಿಲ್ಲ. ಟೆಂಪಲ್ಗೆ ಎಲ್ಲಿಗಾದ್ರೂ ಹೋಗಿ ಬರೋಣ, ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ವಿ. ಬೆಳಿಗ್ಗೆ ತನಕ ಅದೇ ಪ್ಲಾನ್ ಇತ್ತು, ಧರ್ಮಸ್ಥಳಕ್ಕೆ ಹೋಗಿ ಬರೋದು, ರಿಸೆಪ್ಷನ್ಗೆ ಬೇಡ ಹೋಗೋದು ಅಂತ ಅಂದ್ಬಿಟ್ಟು. ತುಂಬಾ ದೂರ ಬೇರೆ ಇದೆ ಅಲ್ವಾ, ಹಾಗಾಗಿ ಬೇಡ ಅಂತ. ವೀಕೆಂಡ್ ಆದ್ರೆ ತೊಂದರೆ ಇಲ್ಲ, ಸಂಡೇ ಎಲ್ಲ ಆದ್ರೆ, ಇಲ್ಲ ತಿಳಿದ್ರೆ ರಜೆ ಕೂಡ ಮಾಡಬೇಕು, ಬೇಡ ಅಂತ ಅನ್ಕೊಂಡು ಟೆಂಪಲ್ಗೆ ಮಾತ್ರ ಹೋಗಿ ಬರೋಣ ಅಂತ ಅನ್ಕೊಂಡ್ವಿ. ಮತ್ತೆ ಒಂದು 8 ಗಂಟೆ ಆಗುವಾಗ ಪ್ಲಾನ್ ಚೇಂಜ್ ಆಯಿತು. ಹಾಗೆ ಹೋಗಿ ಬರೋಣ ಟೆಂಪಲ್, ಅಂದ್ರೆ ಕಾರ್ಕಳದಲ್ಲಿ ಮಾರಿಗುಡಿ ಟೆಂಪಲ್ ಇದೆ. ಸೊ ಅಲ್ಲಿಗೆ ಕೂಡ ಹೋಗಿ ಬರೋಣ. ಹಾಗೆ ಹೋಗ್ತಾ ಇರಬೇಕಿದ್ರೆ ದಾರಿ ಮಧ್ಯದಲ್ಲಿ ಹಳದಂಗಡಿ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಸತ್ಯ ದೇವತೆ ಸನ್ನಿಧಿ ಅಂತ ಅಂದ್ಬಿಟ್ಟು ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿಬಿಟ್ಟು ಇವಾಗ ಅಲ್ಲಿ ಸ್ವಲ್ಪ ದೇವರ ದರ್ಶನ ಎಲ್ಲ ಮಾಡಿ ಹಾಗೆ ಪ್ರಸಾದ ಎಲ್ಲ ತೊಗೊಂಡು ಆಮೇಲೆ ವಾಪಸ್ ನಾವು ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರು ಅಷ್ಟೇ ಈ ದಾರಿಯಿಂದ ಹೋಗ್ತಾ ಇರಬೇಕಿದ್ರೆ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಹಾಗೆ ದೇವರ ಪ್ರಸಾದ ಎಲ್ಲ ತೊಗೊಂಡು ಮುಂದಕ್ಕೆ ಹೋಗುವಂಥದ್ದು. ಇದು ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ಥರ ಮಾಡಿಕೊಂಡೇ ಮುಂದಕ್ಕೆ ಹೋಗ್ತಾರೆ. ನಾವು ಕೂಡ ಅಲ್ಲಿ ನಿಂತ್ಕೊಂಡು ದರ್ಶನ ಎಲ್ಲ ಮುಗಿಸಿ ಹಾಗೆ ವಾಪಸ್ ಹೊರಟ್ವಿ. ಇನ್ನೊಂದು ಸ್ವಲ್ಪ ದೂರ ಹೋದಾಗ ಅಲ್ಲೇ ಒಂದು ಅಂಗಡಿ ಇತ್ತು. ಅಂಗಡಿನಲ್ಲಿ ಹೋಗಿಬಿಟ್ಟು ನಮ್ಮ ಮಾಧವಿ ಏನೋ ತಿನ್ನೋದಕ್ಕೆ ಬೇಕು ಅಂತ ಅಂದ್ಬಿಟ್ಟು ತಗೋತಾ ಇದ್ದಾಳೆ. ಈ ಮಕ್ಕಳನ್ನ ಕರ್ಕೊಂಡು ಬಂದರೆ ಸ್ವಲ್ಪ ದೂರ ಬಂದಾಗ ಶುರು ಮಾಡ್ಕೋತಾರೆ, ಹಸಿವಾಗತ್ತೆ, ಆಮೇಲೆ ಬಾಯಾರಿಕಾಗತ್ತೆ, ಅದು ಬೇಕು ಇದು ಬೇಕು, ಹೊಟ್ಟೆ ತೊಳ್ಸತ್ತೆ, ಇನ್ನು ವಾಮಿಟ್ ಬಂದಾಗ ಆಗತ್ತೆ, ಎಲ್ಲ ಶುರು ಮಾಡ್ಕೋತಾಳೆ. ಮನಸ್ಸೇ ಇರಲಿಲ್ಲ ಇವತ್ತು ಬರಲಿಕ್ಕೆ ಅವಳಿಗೆ. ತುಂಬ ಫೋರ್ಸ್ ಮಾಡಿ ಕರ್ಕೊಂಡು ಬಂದದ್ದು ನಾನು. ಬರಲಿಕ್ಕೆ ಇಷ್ಟ ಇಲ್ಲ, ನಾನು ಬರಲ್ಲ. ಆಮೇಲೆ ಯಾವುದೇ ಡ್ರೆಸ್ ಹಾಕಿದ್ರು ಅದು ಅಲ್ಲಿ ಚುಚ್ಚತ್ತೆ, ಇಲ್ಲಿ ಚುಚ್ಚತ್ತೆ, ಆಮೇಲೆ ಇರಿಟೇಷನ್ ಆಗುತ್ತೆ, ಸೆಕೆ ಆಗುತ್ತೆ ನನಗೆ. 1000 ಕಾರಣ ಹುಡುಕ್ತಾಳೆ ಎಲ್ಲಿಗಾದ್ರೂ ಹೋಗುವ ಅಂತ ಹೇಳಿದರೆ. ಕೈಗೆ ಸಿಕ್ಕಿದ ಬಟ್ಟೆನ ಹಾಕೊಂಡು ಬಂದಿದ್ದಾಳೆ ಇವತ್ತು. ಸಾಂಗ್ ಹಾಕಬಾರ್ದು ಕಾರಲ್ಲಿ ಹೋಗಬೇಕಿದ್ರೆ, ಸಾಂಗ್ ಹಾಕಿದರೆ ಹೊಟ್ಟೆ ತೊಳ್ಸತ್ತೆ. ತುಂಬ ಕಿರಿಕಿರಿ ಮಾಡ್ತಾಳೆ ಅವಳನ್ನು ಕರ್ಕೊಂಡು ಬಂದರೆ. ರಜೆ ಅಲ್ವಾ, ಮನೇಲಿ ಒಬ್ಬಳೇ ಇರಬೇಕಾಗತ್ತೆ. ಇಲ್ಲಾಂತ ಹೇಳಿದ್ರೆ ನಮ್ಮ ಅಕ್ಕನ ಮನೆಗೆ ಕಳಿಸ್ಬೇಕಾಗತ್ತೆ ಅವಳನ್ನು. ಅಲ್ಲಿ ಕೂತ್ಕೊಳ್ತಾಳೆ ಅವಳು. ಆದರೆ ರಜೆ ಇದ್ದು ಈ ಮನೆಯಲ್ಲಿ ಸುಮ್ಮನೆ ಕೂತ್ಕೋಬೇಕಲ್ವ ಮಕ್ಕಳು. ಏನದು ಲೇಸ ತಗೊಳ್ಳೋದು, ಅದನ್ನೇ ಅಂಗಡಿಗೆ ಹೋದರೆ ಅದನ್ನೇ ತಗೋತಾಳೆ. ನಾನು ಮನೆಗೆ ತರೋದಕ್ಕೇನೆ ಬಿಡಲ್ಲ ಲೇಸು ಕುರ್ಕುರೆ ಎಲ್ಲ. ಈ ಥರ ಹೊರಗಡೆ ಹೋದಾಗ ಅವಳೇ ಅಂಗಡಿಗೆ ಹೋಗಿಬಿಟ್ಟು ತೊಗೊಂಬರ್ತಾಳೆ. ಜ್ಯೂಸ್ ನನ್ನ ಹಸ್ಬೆಂಡ್ ಟೀ ಕುಡ್ಲಿಕ್ಕೆ ಹೋಗಿದ್ದಾರೆ. ಅವರಿಗೆ 10-10:30 11 ಗಂಟೆ ಆಗ್ತಾ ಇರಬೇಕಿದ್ರೆ ಟೀ ಕುಡಿಲೇಬೇಕಿಲ್ಲ ಅಂತ ಹೇಳಿದ್ರೆ ಅವರಿಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಎಲ್ಲಿಯಾದ್ರೂ ಹೋದ್ರೆ ಇದೇ ಒಂದು ಕಿರಿಕಿರಿ ನೋಡಿ. ಅಲ್ಲಲ್ಲಿ ನಿಲ್ಸೋದು, ಏನಾದರೂ ತಿನ್ನೋದಕ್ಕೆ ತಗೊಳ್ಳೋದು, ಟೀ ಕುಡಿಯೋದು, ಈ ಥರ ಇರುತ್ತೆ. ನನಗೆ ಏನೂ ಬೇಕು ಅಂತ ಇಲ್ಲ. ನನಗೆ ಮನೆಯಿಂದ ಹೊರಟ್ರೆ ಆಮೇಲೆ ಎಲ್ಲಿ ಹೋಗ್ತೀನೋ ಅಲ್ಲೇ ಏನಾದರೂ ಇದ್ರೆ ತಿನ್ಕೋತೀನಿ. ದಾರಿ ಮಧ್ಯದಲ್ಲಿ ಅದು ಬೇಕು ಇದು ಬೇಕು ಅಂತ ಏನಿಲ್ಲ. ಇವತ್ತು ರಿಸೆಪ್ಷನ್ಗೆ ಹೋಗಿಬಿಟ್ಟು ಹಾಗೆ ನಮ್ಮ ತಮ್ಮನ ಹೆಂಡತಿ ಮನೆಗೆ ಕೂಡ ಹೋಗೋದಕ್ಕಿದೆ. ಅಂದರೆ ನನ್ನ ನಾದಿನಿ ಇದ್ದಲ್ಲಲ್ವ, ಅವಳ ಅಮ್ಮನ ಮನೆಗೆ ಕೂಡ ಹೋಗೋದಕ್ಕಿತ್ತು. ಅವಳ ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗೆ ನೋಡ್ಕೊಂಡು ಬರೋದಕ್ಕಿತ್ತು. ಸೊ ಹಾಗಾಗಿ 2 ಕೆಲಸನ ಒಟ್ಟಿಗೆ ಮುಗಿಸೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಇವತ್ತಿನ ದಿನ. ಹಾಗೆ ಇವಾಗ ಕಾರ್ಕಳಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿ ಮಾರಿಗುಡಿ ಟೆಂಪಲ್ಗೆ ಹೋಗಿಬಿಟ್ಟು ದೇವರ ದರ್ಶನ ಎಲ್ಲ ಮುಗಿಸಿ ಹಾಗೆ ಹೊರಗಡೆ ಬಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ತುಂಬಾ ಸುಂದರವಾದಂಥ ದೇವಸ್ಥಾನ. ನನ್ನ ವಿಡಿಯೋದಲ್ಲಿ ಇದಕ್ಕಿಂತ ಮೊದಲು ತೋರಿಸಿದ್ದೀನಿ ಈ ದೇವಸ್ಥಾನನ ನಾನು. ಹೊಸದಾಗಿ ಕಟ್ಟಿಸಿರುವಂಥದ್ದು. ದೇವರ ಮೂರ್ತಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿದರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆ ರಿಸೆಪ್ಷನ್ ನಡೀತಾ ಇರುವಲ್ಲಿ ನನಗೆ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಅರ್ಜೆಂಟಲ್ಲಿ ವಾಪಸ್ ಹೊರಟು ಬರಬೇಕಾಗಿತ್ತು. ಸೊ ಬರ್ತಾ ವಾಪಸ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಿಸೆಪ್ಷನ್ಗೆ ಹೋಗಿ ಆಮೇಲೆ ನಮ್ಮ ನಾದಿನಿ ಮನೆಗೆ ಹೋಗಿ ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಕಾರ್ಕಳದಲ್ಲಿದ್ದೀವಿ. ಜೋರು ಮಳೆ ಬರ್ತಾ ಇದೆ ನೋಡಿ, ಸಖತ್ ಮಳೆ ಬರ್ತಾ ಇದೆ, ತುಂಬ ಚೆನ್ನಾಗಿ ಮಳೆ ಬರ್ತಾ ಇದೆ. ಇನ್ನು ಕಾರ್ಕಳಕ್ಕೆ ಒಂದು 2 ಕಿಲೋಮೀಟರ್ ಇದೆ ಅಂತ ಅನ್ಸುತ್ತೆ ನನಗೆ. ಸ್ವಲ್ಪ ಒಂದು 2-3 ಕಿಲೋಮೀಟರ್ ಹಿಂದಕ್ಕೆ ನಮಗೆ ಮಳೆ ಸಿಕ್ತು. ಅಲ್ಲಿಂದ ಅಂದರೆ ಬೈಲೂರಲ್ಲಿ ನಮ್ಮ ನಾದಿನಿ ಮನೆ ಇರೋದು. ಅಲ್ಲಿಂದ ಹೊರಡ್ಬೇಕಿದ್ರೇನೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಬರಬೇಕಿದ್ರೆ ಜೋರು ಮಳೆ ಬರ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಈ ವರ್ಷದಲ್ಲಿ ಫಸ್ಟ್ ಟೈಮ್ ನಾವು ಮಳೆಗೆ ಜರ್ನಿ ಮಾಡುವಂಥದ್ದು.
ಹಾಗೆ ಮನೆಗೆ ವಾಪಸ್ ಬಂದು ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಒಂದು 2 ಡೇಸ್ ಬಿಟ್ಟು ನಾನು ವಾಪಸ್ ಲಾಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಷಾರು ತಪ್ಪಿದ್ದೀನಿ, ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಲಾಗ್ಸ್ ಎಲ್ಲ ಕರೆಕ್ಟಾಗಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಬೆಳಿಗ್ಗೆಯಿಂದ ನಾನು ವಾಪಸ್ಸು ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ABC ಜ್ಯೂಸ್ ಕುಡ್ದಿಲ್ಲ, ಯೋಗ ಮೆಡಿಟೇಷನ್ ಎಲ್ಲ ಮುಗಿಸಿ ಬಿಸಿನೀರು ಕುಡಿತಾ ಇದ್ದೀನಿ. ನಿನ್ನೆ ಕುಡ್ದಿದ್ದೆ ABC ಜ್ಯೂಸು, ಡೈಲಿ ಕುಡಿಯಲ್ಲ ನಾನು. ಇವತ್ತು ಚಪಾತಿ ರೋಲ್ ಮಾಡೋಣ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಲೂಗಡ್ಡೆ ತುರಿ, ಕ್ಯಾಬೇಜ್, ಕ್ಯಾರೆಟ್, ಸ್ವಲ್ಪ ಬೀನ್ಸ್ ಎಲ್ಲವನ್ನು ಇಲ್ಲಿ ಒಗ್ಗರಣೆಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್, ಹಾಗೆ ಸ್ವಲ್ಪ ಲೈಟಾಗಿ ಗರಂ ಮಸಾಲ, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಇಷ್ಟೇ, ಆಮೇಲೆ ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಇದ್ದರೆ ಗ್ರೀನ್ ಚಿಲ್ಲಿ ಸಾಸ್ ಹಾಕೋಬೋದು, ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿದರೆ ನಮಗೆ ಇವಾಗ ಸ್ಟಫಿಂಗ್ ಮಾಡೋದಕ್ಕೆ, ಅಂದರೆ ರೋಲ್ ಮಾಡೋದಕ್ಕೆ ನಮಗಿಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ. ಸೊ ಇದನ್ನು ಇವತ್ತಿನ ತಿಂಡಿಗೆ ವೆಜಿಟೇಬಲ್ ರೋಲ್ ಮಾಡ್ತಾಯಿದ್ದೀನಿ. ಚಪಾತಿ ಒಳಗಡೆ ಹಾಕಿಬಿಟ್ಟು ಚಪಾತಿ ಮಾಡಿಬಿಟ್ಟು ನೀಟಾಗಿ ಈ ಥರ ಟೊಮೆಟೊ ಕೆಚಪ್ನ ಸ್ಪ್ರೆಡ್ ಮಾಡಿ ಮೇಲ್ಗಡೆ ಸ್ವಲ್ಪ ಪಲ್ಯನ ಹಾಕಿಬಿಟ್ಟು ಹಸಿ ಈರುಳ್ಳಿನ ಹಾಕಿ ಈ ರೀತಿ ಫೋಲ್ಡ್ ಮಾಡೋದು. ತುಂಬ ಈಸಿ, ಮಾಡ್ಕೊಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇಷ್ಟಪಡುವಂಥ ಮಕ್ಕಳಿದ್ರೆ ಇದನ್ನು ಮಾಡ್ಕೊಡ್ಬೋದು. ಹಾಗೆ ಇವತ್ತೊಂದು ಫೇಸ್ ಪ್ಯಾಕ್ ಕೂಡ ರೆಡಿ ಮಾಡಿ ಇಟ್ಕೊಳ್ಳೋಣ ಫ್ರಿಜ್ಜಲ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮೆಂತ್ಯಕಾಳನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ. ಹಾಗೆ ಮನೆಯಲ್ಲೇ ಫ್ರೆಶ್ ಅಲೋವೆರಾ ಇರೋದ್ರಿಂದ ಅದನ್ನು ಕೂಡ ಅದರ ಪಲ್ಪೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಎರಡನ್ನು ಕೂಡ. ಹಾಕಿಬಿಟ್ಟು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು, ಫೈನ್ ಪೇಸ್ಟ್ ಆಗಬೇಕು. ನಂತರ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಎತ್ತಿಟ್ರೆ ನಮಗೆ ಬೇಕಾದಾಗ ಇದನ್ನು ತೆಗೆದು ಇದಕ್ಕೆ ಸ್ವಲ್ಪ ಹನಿ ಆಮೇಲೆ ಅರಿಶಿನ ಪೌಡರ್ ಸೇರಿಸ್ಕೊಂಡು ಮುಖಕ್ಕೆ ಹಚ್ಚಿದರೆ ಸ್ಕಿನ್ ತುಂಬ ಬೇಗ ಗ್ಲೋ ಬರುತ್ತೆ, ಶೈನ್ ಆಗಿರುತ್ತೆ. ಫಂಕ್ಷನಲ್ಲಿ ಇರಬೇಕಿದ್ರೆ ಇದನ್ನು ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 4:15 ಆಗ್ತಾ ಬಂತು. ಮಲಗಿದ್ದೆ ನಾನು, ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ಲೈಟಾಗಿ ಶೀತ, ಕೆಮ್ಮು ಇಲ್ಲ, ಸ್ವಲ್ಪ ಶೀತ ಆಗಿದೆ, ತಲೆ ಸ್ವಲ್ಪ ಭಾರ ಅಂತ ಅನ್ನಿಸ್ತಾ ಉಂಟು. ಹಾಗೆ ನಮ್ಮ ಆದ್ವಿ ಸಂಜೆ ಸ್ನ್ಯಾಕ್ಸಿಗೆ ಪಾಸ್ತಾ ಮಾಡ್ತಾ ಇದ್ದಾಳೆ. ಪಾಸ್ತಾ ರೆಡಿ ಮಾಡ್ತಾ ಇದ್ಲು, ಹೇಳ್ಕೊಡ್ತಾ ಇದ್ದೀನಿ. ನಾನು ಮಲಗಿದ್ನ, ಅವಳು ಈ ಥರ ಮಾಡಿ ಈ ಪಾಸ್ತಾನ ಚೆನ್ನಾಗಿ ಬೇಯಿಸಿದಾಳೆ. ಅದನ್ನು ನೋಡಿಲ್ಲ ಅವಳು, ನನಗೂ ಎದ್ದೇಳೋದೇ ಬೇಡ ಅಂತ ಅನ್ನಿಸ್ತಾ ಇತ್ತು. ಅಷ್ಟೊಂದು ಏನು ಆಗ್ತಾ ಇರಲಿಲ್ಲ ಇದು ಕೆಲಸ ಎಲ್ಲ ಮಾಡೋದಕ್ಕೆ. ಸೊ ಮಲಗಿದ್ನ ಕೇಳ್ತಾ ಇದ್ದೆ, ಬೆಂದಿದ ಅಂತ. ಇಲ್ಲ ಬೆಂದಿಲ್ಲ ಅಂತ ಏನೋ ಹೇಳ್ತಾ ಇದ್ಲು. ಬಂದು ನೋಡಬೇಕಿದ್ರೆ ಈ ರೀತಿ ಎಲ್ಲ ಆಗಿದೆ, ಚೆನ್ನಾಗಿ ಸ್ವಲ್ಪ ಜಾಸ್ತಿ ಬೆಂದಿದೆ. ಇರಲಿ, ಇನ್ನು ಬಿಸಾಡೋದು ಬೇಡ ಅಂತ ಅಂದ್ಬಿಟ್ಟು ಅದನ್ನೇ ಮಾಡಿಕೊಡೋಣ ಅಂತ ಅವಳೇ ಎಲ್ಲ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡಿಟ್ಟಿದ್ದಾಳೆ. ಈ ಥರ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಅವಳೇ ಕಟ್ ಮಾಡಿರುವಂಥದ್ದು. ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದಾಳೆ. ಸೊ ಎಣ್ಣೆ ಕೂಡ ಬಿಸಿ ಆಗ್ತಾ ಇದೆ. ಇವಾಗ ಇದನ್ನು ಒಂದು ಸಲ ಮಾಡಿ ಕೊಡ್ತೀನಿ. ಕಟ್ ಮಾಡಿಟ್ಟಂತಹ ತರಕಾರಿ ಎಲ್ಲ ಒಟ್ಟಿಗೆ ಹಾಕ್ತಾ ಇರುವಂಥದ್ದು ಎಲ್ಲ ಹಾಕ್ತಾ ಇದ್ದೀನಿ. ನಾನೇ ಹಾಕ್ತೀನಿ ಅಂತ ಹೇಳ್ತಾಳೆ, ಬಟ್ ಎಣ್ಣೆಗೆ ಹಾಕ್ಬಿಟ್ಟಿದ್ದು ಸ್ವಲ್ಪ ಸಿಡಿಯತ್ತಲ್ಲ, ಭಯ ಆಗುತ್ತೆ ಅವಳು ಕೈಗೆ ಕೊಡೋದಕ್ಕೆ. ಓಕೆ, ಇನ್ನೂ ಅವಳೇ ಮಾಡ್ತಾಳೆ. ಫಸ್ಟ್ ಒಂದ್ಸಲ ಏನೇ ಮಾಡೋದಿದ್ರು ಅಷ್ಟೇ ಫಸ್ಟ್ ಎಣ್ಣೆಗೆ ಹಾಕ್ಬೇಕಿದ್ರೆ ನಾನು ಬಿಡಲ್ಲ, ಅವಳೇ ಅಂದರೆ ಅವಳನ್ನು ಬಿಡಲ್ಲ, ನಾನೇ ಹಾಕ್ತೀನಿ. ಓಕೆ, ಇನ್ನೇನು ಮಾಡು. ತುಂಬ ದಿನದ ನಂತರ ಪಾಸ್ತಾ ಮಾಡ್ತಾ ಇದೀವಿ. ತುಂಬ ಅಂದರೆ 1 ವರ್ಷನೇ ಆಯಿತು ಅಂತ ಅನ್ಸುತ್ತೆ. 1 ವರ್ಷ ಆಯಿತು, 1.5 ವರ್ಷ ಆಯಿತು ಗೊತ್ತಿಲ್ಲ. 1 ವರ್ಷ ಆಯಿತಾ? ಅದೇ 2 ವರ್ಷ ಆಯಿತು ಅಂತ ಅನ್ಸುತ್ತೆ. ನಾನು ತುಂಬ ಕಡಿಮೆ ಈ ಪಾಸ್ತಾ ಎಲ್ಲ ತಂದು ಮಾಡೋದು, ಅಷ್ಟೊಂದು ಹೆಲ್ದಿ ಅಲ್ಲ ಅಲ್ವಾ, ಮೈದಾದಿಂದ ಮಾಡಿರ್ತಾರೆ ಅದನ್ನು. ಸೊ ಹಾಗಾಗಿ ಅಷ್ಟೊಂದು ತರಿಸಲ್ಲ ನಾನು ಅದನ್ನೆಲ್ಲ. ಸಂಜೆ ಟೈಮಿಗೆ ಮನೆಯಲ್ಲೇ ಇರ್ತಾಳಲ್ವ, ಏನಾದರೂ ತಿನ್ನೋದಕ್ಕೆ ಮಾಡ್ಕೊಡಿ ಅಂತ ಕೇಳ್ತಾನೆ ಇರ್ತಾಳೆ. ಇಟ್ಕೊ, ಫ್ರೈ ಮಾಡು, ಚೆನ್ನಾಗಿ ಫ್ರೈ ಆಗಲಿ. ಒಂದಿನ ಮಳೆ, ಒಂದಿನ ಸೆಕೆ, ಬಿಸಿಲು, ಈ ಕ್ಲೈಮೇಟೇ ಸರಿಯಾಗಿಲ್ಲ. ಆ ಒಂದು ರೀಸನಿಗೆ ಕಾಣಬೇಕು. ಎಲ್ಲರಿಗೂ ನಮ್ಮ ಫ್ಯಾಮಿಲಿನಲ್ಲಿ ತುಂಬ ಜನಕ್ಕಾಯಿತು ಶೀತ, ಜ್ವರ, ಕೆಮ್ಮು ಈ ಥರ. ನನಗೆ ಕೂಡ ಸ್ಟಾರ್ಟ್ ಆಗಿದೆ. ಮನೆಯಲ್ಲಿ ಯಾವಾಗಲೂ ನನಗೆ ಲಾಸ್ಟಿಗೆ ಸ್ಟಾರ್ಟ್ ಆಗೋದು. ಎಲ್ರಿಗಾಗಿ 3 ಜನಕ್ಕೂ ಆಗಿ ನಂತರ ನನಗೆ ಸ್ಟಾರ್ಟ್ ಆಗ್ತಾಯಿತ್ತು. ಈ ವರ್ಷ ನನಗೆ ಫಸ್ಟ್ ಸ್ಟಾರ್ಟ್ ಆಗಿದೆ. ಇವ್ರಿಗೆ ಏನಂತ ಗೊತ್ತಿಲ್ಲ. ಫಂಕ್ಷನ್ ಬೇರೆ ಹತ್ತಿರ ಬರ್ತಾಯಿದೆ, ನಮ್ಮ ಸೌಮ್ಯ ಮದುವೆ ಹತ್ತಿರ ಬರ್ತಾಯಿದೆ. ಫ್ಯಾಮಿಲಿ ಫಂಕ್ಷನ್ ಹತ್ತಿರ ಬಂತು ಅಂತಂದರೆ ಸಾಕು, ಎಲ್ಲರಿಗೂ ಏನಾದರೂ ಒಂದು ಸ್ಟಾರ್ಟ್ ಆಗೇ ಆಗುತ್ತೆ. ಸೊ ಮೆಡಿಸಿನ್ ಏನು ತೊಗೊಂಡಿಲ್ಲ, ಡಾಕ್ಟರ್ ಹತ್ರ ಹೋಗಿಲ್ಲ ನಾನು, ಅಲ್ಲೇ ಕ್ಯೂರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಜಾಸ್ತಿ ಜ್ವರ ಇಲ್ಲ, ಜ್ವರ ಇದ್ದರೆ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಜ್ವರ ಏನಿಲ್ಲ, ಸ್ವಲ್ಪ ಶೀತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಎಲ್ಲ ಹುಡಿಯಾಗಿದೆ. ಪಾಸ್ತಾ ಎಲ್ಲ ಪೀಸ್ ಆಗಿದೆ. ಬೆಂದ ಸ್ವಲ್ಪ ಜಾಸ್ತಿ ಆಯಿತು, ಅದು ಇಷ್ಟೊಂದು ಬೇಯಬಾರ್ದಿತ್ತು. ನಾನು ಮಾಡ್ತಾಯಿದ್ರೆ ಇಷ್ಟೊಂದು ಬೇಯೋದಕ್ಕೆ ಬಿಡ್ತಾ ಇರಲಿಲ್ಲ, ನೋಡ್ತಾ ಇರ್ತಿದ್ದೆ. ಪಾಪ ಅವಳಿಗೆ ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ನಾನು ಹಾಗೆ ಮಲ್ಕೊಂಡಿದ್ನ, ಎದ್ದು ಬಂದು ನೋಡಬೇಕಿದ್ರೆ ಅದು ಫುಲ್ಲು ಜಾಸ್ತಿ ಬೆಂದಿತ್ತು. ಸರಿ, ಮಿಕ್ಸ್ ಮಾಡು.
ಮಕ್ಕಳಿಗೆ ಈ ಥರ ಸ್ವಲ್ಪ ಸ್ವಲ್ಪ ಅಡುಗೆ ಮಾಡಿಸಿ ಅಭ್ಯಾಸ ಮಾಡಿಸ್ಬೇಕು. ಎಲ್ಲಿಯಾದರೂ ನಮಗೆ ಅರ್ಜೆಂಟಲ್ಲಿ ಹೋಗೋದಕ್ಕಿರತ್ತಲ್ವ, ಹೊರಗಡೆ ಏನಾದರೂ ಹೋಗೋದಕ್ಕಿದ್ರೆ ಏನಾದರೂ ಮಾಡ್ಕೊಂಡು ತಿಂತಾರೆ ಮಕ್ಕಳು ಅವ್ರ ಪಾಡಿಗೆ. ಸ್ವಲ್ಪನಾದರೂ ಅಡುಗೆ ರೂಮ್ಗೆ ಬಂದು ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು. ಕಟ್ಟಿಂಗ್ ಕೆಲಸ, ವೆಜಿಟೇಬಲ್ಸ್ ಕಟ್ಟಿಂಗ್ ಇರ್ಬೋದು, ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕದಾದಂತಹ ಕೆಲವೊಂದು ಅಡುಗೆ ಕೆಲಸಗಳಿರ್ಬೋದು, ಅದನ್ನು ಇವಾಗಲೇ ಕಲಿಸಿದ್ರೆ ತುಂಬ ಒಳ್ಳೆಯದು. ಟೇಸ್ಟ್ ನೋಡು ಹೇಗಾಯಿತು ಅಂತಂದ್ಬಿಟ್ಟು. ನಿನ್ನೆ ಮಾತ್ರ ನಮ್ಮ ಕಡೆ ಚೆನ್ನಾಗಿ ಮಳೆ ಬಂದಿತ್ತು. ಒಂದು 3-3:30 ಗಂಟೆ ಆಗಬೇಕಿದ್ರೆ ಸ್ಟಾರ್ಟ್ ಆಗಿತ್ತು ಮಳೆ. ಜೋರು ಮಳೆ ಬಂದಿತ್ತು, ಗಾಳಿ ಮಳೆ. ಸ್ವಲ್ಪ ತಂಪು ತನಿಸ್ತಾ ಇತ್ತು. ಇವತ್ತು ವಾಪಸ್ ಬಿಸಿಲು, ಸೆಕೆ ಬಿಸಿಲು ಈ ಥರ ಆಗ್ತಾಯಿದೆ. ತುಂಬ ಸೆಕೆ ಆಗ್ತಾಯಿದೆ. ಇವತ್ತು ಮಳೆ ಇಲ್ಲ. 2 ದಿನಕ್ಕೊಂದ್ಸಲ ಬರುತ್ತೆ. ಒಂದಿನ ಬಂದರೆ ಒಂದಿನ ಬರಲ್ಲ, ಒಂದಿನ ಬಂದರೆ ಒಂದಿನ ಬರಲ್ಲ. ಈ ಥರನೇ ಕಂಟಿನ್ಯೂಸ್ ಆಗಿ ಇದೇ ಥರ ಬರ್ತಾ ಇರುತ್ತೆ ಮಳೆ. ಈ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಏನೋ ಗೊತ್ತಿಲ್ಲ, ಹುಷಾರು ತಪ್ತಾರೆ ಎಲ್ಲರೂ ಕೂಡ. ಆದಿತ್ತು ಸ್ನ್ಯಾಕ್ಸ್ ರೆಡಿ ಆಯಿತು. ಹಾಗೆ ನನಗೆ ಒಂದು ಕಪ್ ಬಿಸಿ ಬಿಸಿಯಾಗಿ ಶುಂಠಿ ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಬಿಸಿಯಾಗಿರೋದು ಏನಾದರೂ ಕುಡಿಯೋಣ ಅಂತಲೇ ಅನಿಸುತ್ತೆ. ನಿನ್ನೆ ಪೇಟೆಗೆ ಹೋಗಿದ್ನ, ಶಾಪಿಂಗ್ ಇತ್ತು, ಮದುವೆ ಶಾಪಿಂಗ್ ಎಲ್ಲ ಇತ್ತು. ವೈಶಾಲಿ, ನಾನು, ಸೌಮ್ಯ 3 ಜನ ಹೋಗಿದ್ವಿ. ಹಾಗೆ ಬರಬೇಕಿದ್ರೆ ಬಾಯಾರಿಕೆ ಆಯಿತು ಅಂತ ಅಂದ್ಬಿಟ್ಟು ಲೈಮ್ ಸೋಡಾ ಕುಡಿದ್ವಿ. ಅದು ಸ್ವಲ್ಪ ಶೀತ ಜಾಸ್ತಿ ಆಗಿದೆ. ಹಾಗೆ ನನ್ನ ಅಡುಗೆ ರೂಮಿಂದು ಲೈಟ್ ಹೋಗಿದೆ. ಅಡುಗೆ ಅಂದರೆ ನನಗೆ ವೀಡಿಯೋ ಮಾಡೋದಕ್ಕೇ ಮನಸ್ಸು ಬರ್ತಾ ಇಲ್ಲ. ಒಂದು 3-4 ದಿನ ಆಯಿತು. ಲೈಟ್ ಅಂದರೆ ಲೈಟ್ ಏನಾಗಿಲ್ಲ, ಬಲ್ಬೇನೂ ಹೋಗಿಲ್ಲ. ಬಟ್ ಇದೊಂದು ಇರತ್ತಲ್ವಾ ಏನಂತ ಗೊತ್ತಿಲ್ಲ. ಇದೊಂದು ಇರತ್ತೆ ನೋಡಿ. ಅಂದರೆ ಇದು ಸ್ವಲ್ಪ ಸಿಡಿಲ್ ಬಂದರೂ ಸಾಕು, ಇದು ಹೋಗುತ್ತೆ. 2 ಆಯಿತು ತಂದು ಹಾಕಿದ್ದು. 400 ರೂಪೀಸ್ ಇದೆ ಇದಕ್ಕೆ. ಬೈತಾರೆ ನನ್ನ ಹಸ್ಬೆಂಡ್, ಇದೇನು ಎಷ್ಟು ತಂದು ಹಾಕೋದು ಅದನ್ನು ಅಂತ ಅಂದ್ಬಿಟ್ಟು. ಒಂದ್ಸಲ ತಂದ್ರೆ ಲೈಟ್ ಹಾಕಬೇಕಿದ್ರೆ ಅದು ಹೋಯಿತು. ಇದು 3ನೇದ್ದು. ನೆಕ್ಸ್ಟ್ ಇನ್ನೊಂದು ತಂದರು, ಈಗ ವಾಪಸ್ ಇದು ಹೋಗಿದೆ. ಹಾಗೆ ನನ್ನ ವ್ಯೂವರ್ಸ್ ಒಬ್ಬರು ನಿಮ್ಮದು ರೋಲ್ಡ್ ಗೋಲ್ಡು ಜ್ಯುವೆಲ್ರಿ ತೋರಿಸಿ ಅಕ್ಕ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ. ಈ ವಿಡಿಯೋದಲ್ಲೇ ತೋರಿಸ್ತೀನಿ ನಾನು ಅದನ್ನು. ಪಾಪ ಮೇ ತಿಂಗಳಲ್ಲಿ ಫುಲ್ ಫಂಕ್ಷನ್ ಇದೆ ನಮಗೆ, ತೋರಿಸಿ ಅಕ್ಕ ಅಂತ ಅಂದ್ಬಿಟ್ಟು ಮೊನ್ನೆಯಿಂದ ಕೇಳ್ತಾ ಇದ್ದಾರೆ. ನನಗೆ ವಿಡಿಯೋ ಮಾಡೋದಕ್ಕೇನು ಆಗ್ತಾ ಇರಲಿಲ್ಲ, ಅಷ್ಟೊಂದು ಹುಷಾರಿಲ್ಲದೆ ಇರೋದ್ರಿಂದ ವಿಡಿಯೋ ಮಾಡೋದಕ್ಕೆ ಮೂಡಿರ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಕಲೆಕ್ಷನೆಲ್ಲ ಏನಿಲ್ಲ ರೋಲ್ಡ್ ಗೋಲ್ಡು ನನ್ನಲ್ಲಿ. ಕೆಲವೊಂದು ಇರುವಂಥದ್ದನ್ನು ತೋರಿಸ್ತೀನಿ ಅಷ್ಟೇ. ಕೆಲವೊಂದು ನೆಕ್ ಪೀಸ್, ಶಾರ್ಟ್ ನೆಕ್ಲೆಸ್ ಈ ಥರ ಎಲ್ಲ ಇರುತ್ತೆ, ಎಲ್ಲ ಇದೆ, ಅದನ್ನು ತೋರಿಸ್ತೀನಿ. ನಿಮಗೆ ಯಾರಿಗಾದ್ರೂ ಬೇಕಿದ್ರೆ ತೊಗೋಬೋದು. ಬಟ್ ನಾನು ಆನ್ಲೈನಿಂದ ತರಿಸಿರುವಂಥದ್ದು ಅಂತ ಹೇಳಿದರೆ ಒಂದೇ ಒಂದು ಪೀಸ್ ಅಷ್ಟೇ, ಜಾಸ್ತಿ ಏನು ಆನ್ಲೈನಿಂದ ತರಿಸಿಲ್ಲ. ನಮ್ಮ ಹತ್ರ ಇರುವಂಥ ಶಾಪಿಂದನೇ ನಾನು ತೊಗೋತಾ ಇದ್ದೆ. ಸೊ ತೋರಿಸ್ತೀನಿ. ಹಾಗೆ ಇವಾಗೊಂದು ಕಾಫಿ ಕುಡಿದು ಆಮೇಲೆ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಜ್ಯುವೆಲ್ರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ರೋಲ್ಡ್ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ನನ್ನಲ್ಲಿ ಎಷ್ಟಿದೆಯೋ ಅಷ್ಟನ್ನು ತೋರಿಸ್ತಾ ಇದ್ದೀನಿ. ಜಾಸ್ತಿ ಕಲೆಕ್ಷನ್ ಇಲ್ಲ, ಸ್ವಲ್ಪ ಇದೆ, ಅದನ್ನು ಮಾತ್ರ ತೋರಿಸ್ತಾ ಇರುವಂಥದ್ದು ಇಲ್ಲಿ ನಾನು ನಿಮಗೆಲ್ಲರಿಗೂ ಕೂಡ. ಒಬ್ಬರು ವ್ಯೂವರ್ಸ್ ಕೇಳ್ತಾನೆ ಇದ್ದರು, ಸೊ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಶಾರ್ಟ್ ನೆಕ್ಲೆಸ್ ಸ್ವಲ್ಪ ಜಾಸ್ತಿ ತೊಗೋತೀನಿ ನಾನು ಯಾವಾಗಲೂ. ಅಂದರೆ ಸ್ಯಾರಿಗೆಲ್ಲ ಚೆಂದ ಕಾಣತ್ತಲ್ವಾ, ಅದನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಶಾರ್ಟ್ ನೆಕ್ಲೆಸ್ ತೊಗೋತೀನಿ. ಇದು ನಾನು ನಮ್ಮ ಹತ್ತಿರದ ಶಾಪಿಂದ, ಅಂದರೆ ನಮ್ಮ ಸಿಟಿಯಲ್ಲಿರುವಂಥ ಶಾಪಿಂದ ತೊಗೊಂಡಿರುವಂಥದ್ದು. ಈ ಥರ ಒಂದು ನೆಕ್ ಪೀಸ್ ನೋಡಿ, ಇದು ಶಾರ್ಟ್ ಆಗಿದೆ, ಸ್ವಲ್ಪ ನಿಮಗೆ ಟಚ್ ಕೂರತ್ತೆ ಕುತ್ತಿಗೆಗೆ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದರ ಸೆಟ್ಟೇ ಬರುತ್ತೆ ಇದು. ಈ ಜುಮ್ಕ ಕೂಡ ಇದರಲ್ಲೇ ಬಂದಿರುವಂಥದ್ದು. ಸೊ ಅದನ್ನು ಈ ರೀತಿ ನಾನು ಸ್ಯಾರಿಗೆ ಇರ್ಬೋದು, ಹಾಗೆ ನನ್ನ ಮಗಳಿಗೆ ಕೂಡ ಲೆಹಂಗ, ನನ್ನ ತಮ್ಮನ ಮದುವೆ ಟೈಮಲ್ಲಿ ಇದನ್ನೇ ಅವಳು ಕೂಡ ವೇರ್ ಮಾಡಿದ್ದು. ಈ ಥರ ವೇರ್ ಮಾಡ್ತೀನಿ. ಈ ನೆಕ್ ಪೀಸ್ ಹಾಕ್ಕೊಂಡಾಗ ಈ ಜುಮ್ಕಿನ ಹಾಕ್ಕೊಂಡು ವೇರ್ ಮಾಡ್ತೀನಿ. ನಂತರ ಇದು ದೀಕ್ಷಿತ್ ಎಂಗೇಜ್ಮೆಂಟ್ ಟೈಮಲ್ಲಿ ಹಾಕಿರುವಂಥದ್ದು. ನಾನು ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ ಅಲ್ವಾ, ಸೊ ಆ ಸ್ಯಾರಿಗೆ ಇದನ್ನು ಹಾಕ್ಕೊಂಡಿದ್ದೆ. ಇದು ಮಾತ್ರ ಮೀಶೋದಿಂದ ತರಿಸಿರುವಂಥದ್ದು. ಇದರ ಲಿಂಕ್ ಬೇಕಿದ್ರೆ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಬೇಕಿದ್ರೆ ಅಲ್ಲಿಂದ ತರಿಸ್ಕೋಬೋದು. ಹಾಗೆ ಇದರ ಇಯರಿಂಗ್ ಮಾತ್ರ ಇದ್ರ ಜೊತೆಗೆ ಬಂದಿರುವಂಥದ್ದಲ್ಲ, ಇದು ನಾನು ಶಾಪಿಂದ ತೊಗೊಂಡಿರುವಂಥದ್ದು. ನೀವು ಬ್ಯಾಕ್ ನೋಡ್ತಾ ಇರ್ಬೋದು, ಇದು 1 ಗ್ರಾಮ್ ಇದ್ದು 1 ಗ್ರಾಮಲ್ಲಿ ನಾನು ತೊಗೊಂಡಿರುವಂಥದ್ದು. 300 ರೂಪೀಸ್ ಏನೋ ಇದೆ. ಹಾಗೆ ನೆಕ್ ಪೀಸಿಗೆ ತುಂಬ ಕಡಿಮೆ ಇದಕ್ಕೆ, ಅಂದರೆ 250 ಸಮಥಿಂಗ್ ಏನೋ ಅಷ್ಟು ಆ ರೇಂಜಲ್ಲಿದೆ. ತುಂಬ ಕಡಿಮೆ ಬಜೆಟಲ್ಲಿ ಇದು ಸಿಕ್ತು ನನಗೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ. ಕೆಲವೊಂದು ಸ್ಯಾರಿಗೆ ಕಾಂಬಿನೇಷನ್ ಮಾಡಿಕೊಂಡು ಕಾಂಟ್ರಾಸ್ಟ್ ಥರ ಮಾಡಿಕೊಂಡು ನಿಮಗೆ ಇದನ್ನು ವೇರ್ ಮಾಡ್ಕೋಬೋದು. ಹಾಗೆ ಇದು ಪಿಸ್ತಾ ಕಲರ್, ಇದು ನನ್ನ ತಮ್ಮನ ಮೆಹಂದಿ ಸ್ಯಾರಿಗೆ ನಾನು ತೊಗೊಂಡಿರುವಂತಹ ಒಂದು ಜ್ಯುವೆಲ್ರಿ. ಇದರ ಇಯರಿಂಗ್ ಕೂಡ ಅಷ್ಟೇ, ಇದರ ಸೆಟ್ ಅಲ್ಲ ಇದು ನಾನು ಸಪ್ರೇಟಾಗಿ ತೊಗೊಂಡಿರುವಂಥದ್ದು. ಇದು ಕೂಡ ನಿಮಗೆ ಫ್ಯಾನ್ಸಿ ಸ್ಯಾರಿಗೆ, ಇಲ್ಲ ಅಂತ ಹೇಳಿದರೆ ಮಕ್ಕಳಿಗೆ ಯಾವುದಾದ್ರೂ ಡ್ರೆಸ್ ಮ್ಯಾಚಿಂಗ್ ಮಾಡ್ಕೋಬೋದು. ಇಲ್ಲಾಂತ ಹೇಳಿದರೆ ಇದು ಕೂಡ ಕಾಂಟ್ರಾಸ್ಟ್ ಮಾಡಿಕೊಂಡು ಇದನ್ನು ಕೂಡ ವೇರ್ ಮಾಡ್ಕೋಬೋದು. ಇದರ ಚೈನ್, ಬ್ಯಾಕ್ ಚೈನ್ ಇದ್ದಲ್ವಾ, ಅದು ಸ್ವಲ್ಪ ಕಲರೆಲ್ಲ ಹೋಗಿದೆ ಅದರದ್ದು. ಬಟ್ ಇದು ನೆಕ್ ಪೀಸ್ ಮಾತ್ರ ಚೆನ್ನಾಗಿದೆ. ಹಾಗೆ ಇದು ಇನ್ನೊಂದು ನೆಕ್ಸ್ಟ್ ಆ್ಯಂಟಿಕ್, ಇದು ಕೂಡ
ಇವಾಗೆಲ್ಲ ಆ್ಯಂಟಿಕೆ ಜಾಸ್ತಿ ವೇರ್ ಮಾಡೋದ್ರಿಂದ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆಲ್ಲ ಹಾಕೊಂಡಾಗ. ಇದರ ಇಯರಿಂಗ್ಸ್ ಇದು ಕೂಡ ಅಷ್ಟೇ ಸೆಟ್ ಅಲ್ಲ, ನಿಮಗೆ ನೋಡ್ತಾ ಇರಬೇಕಿದ್ರೆ ಅದರ ಸೆಟ್ ಅಂತ ಅನಿಸ್ಬೋದು. ಇದು ಕೂಡ ಸಪ್ರೇಟಾಗಿ ತೊಗೊಂಡಿರುವಂಥದ್ದು ನಾನು. ಈ ನೆಕ್ ಪೀಸ್ ಜೊತೆಗೆ ಇಯರಿಂಗ್ಸ್ ಬಂದಿರಲಿಲ್ಲ, ಸೊ ನಾನು ಅದಕ್ಕೆ ಮ್ಯಾಚ್ ಆಗೋ ಥರ ಸಪ್ರೇಟಾಗಿ ತೊಗೊಂಡಿದ್ದೆ. ಇದನ್ನು ಕೂಡ ತುಂಬ ಸಲ ವೇರ್ ಮಾಡಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆ ಇದನ್ನು ಹಾಕೊಂಡಾಗ. ಹಾಗೆ ಇದೊಂದು ಚಿಕ್ಕದಾದಂಥ ನೆಕ್ ಪೀಸ್. ಇದು ಅಂದರೆ ಸಿಂಪಲ್ ಸ್ಯಾರಿಗೆಲ್ಲ ಹಾಕ್ಕೋಬೇಕಾದ್ರೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇರಲಿ ಅಂತ ಹೇಳಿ ತೊಗೊಂಡಿರುವಂಥದ್ದು. ಹಾಗೆ ಇದಕ್ಕೆ ಇಯರಿಂಗ್ ಇದನ್ನು ಹಾಕ್ತೀನಿ ನಾನು. ಇದು ಕೂಡ ಅಷ್ಟೇ, ಇದು ಸೆಟ್ ಅಲ್ಲ, ಇದು ಕೂಡ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇಯರಿಂಗ್ಸ್ ಕಲೆಕ್ಷನ್ ತುಂಬ ಇದೆ, ಇನ್ನು ಯಾರಿಗಾದರೂ ಬೇಕಿದ್ದರೆ ಕೇಳಿ, ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ. ಸೊ ಈ ಥರ ಇದೆ. ಕೆಲವೊಂದು ಸ್ಯಾರಿಗೆಲ್ಲ, ಕಾಟನ್ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಈ ಥರ ವೇರ್ ಮಾಡ್ಕೋಬೋದು. ಆಮೇಲೆ ಇದೊಂದು ನೆಕ್ ಪೀಸ್ ಗ್ರೀನ್ ಕಲರಲ್ಲಿದೆ. ಇದು ನಿಮಗೆ ಪಿಸ್ತಾ ಕಲರ್ ಸ್ಯಾರಿ ಎಲ್ಲ ಇದ್ದರೆ ಅದರ ಮೇಲೆ ಕಾಂಟ್ರಾಸ್ಟ್ ಥರ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಮ್ಯಾಚಿಂಗ್ ಹಾಕೋದಕ್ಕಿಂತ ಇವಾಗ ಟ್ರೆಂಡ್ ಅಂತ ಹೇಳಿದರೆ ಕಾಂಟ್ರಾಸ್ಟ್ ಮಾಡಿ ಹಾಕೋತಾರೆ ಅಲ್ವಾ. ಇವಾಗ ಎಕ್ಸಾಂಪಲ್ ವೈಟ್ ಸ್ಯಾರಿ ಹಾಕ್ಕೊಂಡ್ರೆ ಅದಕ್ಕೆ ಪಿಂಕ್ ಕಲರ್ ಸ್ಟೋನ್ ಇರುವಂಥದ್ದು ನೆಕ್ ಪೀಸ್ಗಳನ್ನು ಹಾಕ್ತಾರೆ. ಹಾಗೆ ಬ್ಲ್ಯಾಕ್ ಕಲರ್ ಹಾಕೋಬೇಕಿದ್ರೆ ವೈಟ್ ಪರ್ಲ್ ಈ ಥರ ಎಲ್ಲ ಹಾಕ್ತಾರೆ, ಕಾಂಟ್ರಾಸ್ಟ್ ಮಾಡಿ ಹಾಕ್ತಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂತರ ಇದೊಂದು 1 ಗ್ರಾಮಲ್ಲಿ ನಾನು ತೊಗೊಂಡಿರುವಂಥದ್ದು, ನಮ್ಮ ಫ್ಯಾನ್ಸಿ ಅಂಗಡಿಯಲ್ಲೇ ತೊಗೊಂಡಿರುವಂಥದ್ದು. ಇದು ಈ ಥರ ಇದೆ ನೋಡಿ, ಚಿಕ್ಕ ಚಿಕ್ಕ ಸ್ಟೋನ್ ಬಂದು 2 ಎಲೆ ಸರ ಇದೆ ಇದು. ಇದು ಕೂಡ ಅಷ್ಟೇ, ಇವಾಗ ಟ್ರೆಂಡ್ ಇದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಫಂಕ್ಷನ್ಗೆ ಯಾವುದಾದ್ರೂ ರಿಸೆಪ್ಷನ್ಗೆ ಮದುವೆಗಳಿಗೆಲ್ಲ ಹೋಗಬೇಕಿದ್ರೆ ಇದನ್ನು ಹಾಕೋಬೋದು. ಇದಕ್ಕೆ 900 ಸಮಥಿಂಗ್ ಏನೋ ಕೊಟ್ಟಿದ್ದೀನಿ ಅಷ್ಟೇ. ಬಿಟ್ಟರೆ ಮತ್ತು ಉಳಿದಂಥ ಎಲ್ಲ ಜ್ಯುವೆಲ್ರಿಗೆ ಕೂಡ ಅಷ್ಟೊಂದು ನಾನು ಎಫರ್ಟ್ ಮಾಡಿಲ್ಲ, ತುಂಬ ಕಡಿಮೆ ಬಜೆಟಲ್ಲೇ ತೊಗೊಂಡಿರುವಂಥದ್ದು. ಈ 1 ಗ್ರಾಮಲ್ಲಿ ಸ್ವಲ್ಪ ಗೋಲ್ಡ್ ಜೊತೆಗೆಲ್ಲ ಹಾಕೋಬೇಕಿದ್ರೆ ಅದನ್ನು ಸ್ವಲ್ಪ ಜಾಸ್ತಿ ರೇಟ್ ಕೊಟ್ಟು ತೊಗೋತೀನಿ, ಮದುವೆಗೆಲ್ಲ ಹಾಕೋದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು. ಇದರ ಜೊತೆಗೆ ಇಯರಿಂಗ್ಸ್ ಎಲ್ಲ ಏನು ಬರಲ್ಲ, ಇದು ಸಪ್ರೇಟಾಗಿ ಬರುತ್ತೆ. ಸೊ ಸ್ನೇಹಿತರೆ, ನನ್ನ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟೇ ಅಂತ ಹೇಳ್ಬೋದು. ನನ್ನಲ್ಲಿರೋದು ರೋಲ್ಡ್ ಗೋಲ್ಡ್ ಜ್ಯುವೆಲ್ರಿ ಅಂತ ಹೇಳಿದರೆ ಇಷ್ಟೇ. ಇದರಲ್ಲಿ ನಿಮಗೆ ಯಾರಿಗಾದರೂ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಹಾಗೆ ಫ್ಯಾನ್ಸಿಗೆ ಹೋಗಿ ತೋರಿಸಿದ್ದು ಈ ಥರದ್ದು ಇದೆಯಾ ಅಂತ ಕೇಳಿದರೆ ಅವ್ರು ನಿಮಗೆ ಇದ್ದರೆ ಕೊಡ್ತಾರೆ. ಹಾಗೆ ಮೀಶೋದಿಂದ ತಂದಿರುವಂತಹ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಂದ ತರಿಸ್ಕೊಳ್ಳಿ ಬೇಕಿದ್ದರೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.